ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರುತಿಸ್ ಕಿಚನ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್. ಹೊಸದಾಗಿ ನೋಡುವವರು ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರದ ಹೆಲ್ದಿ ರೆಸಿಪೀಸ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಬಿಸಿಬೇಳೆಬಾತ್ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಮನೆಯಲ್ಲೇ ಇರುವಂಥ ತರಕಾರಿಗಳನ್ನು ತೊಗೊಂಡಿದ್ದೀನಿ. ಟೊಮೊಟೊ ಯಾವುದಿರುತ್ತೋ ಅದು ತೊಗೊಳ್ಳಿ. ಟೊಮೊಟೊ, ಈರುಳ್ಳಿ, ಒಂದು 8ರಿಂದ 10 ಬೀನ್ಸ್, 1 ಕ್ಯಾರೆಟ್, 1 ಕ್ಯಾಪ್ಸಿಕಮ್, 1 ಆಲೂಗಡ್ಡೆ ಇಷ್ಟೂ ತೊಗೊಂಡಿದ್ದೀನಿ ನಾನು. ಮೊದಲಿಗೆ ಆಲೂಗಡ್ಡೆ, ಕ್ಯಾರೆಟ್ ಎರಡೂ ಮೇಲ್ಗಡೆ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ. ನಂತರ ಒಂದೊಂದೇ ತರಕಾರಿಗಳನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಬಿಸಿಬೇಳೆಬಾತು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹೆಲ್ದಿ ಆಗಿರುತ್ತೆ, ಹೈ ಪ್ರೋಟೀನ್ ಇರುತ್ತೆ ವೆಜಿಟೇಬಲ್ಸ್ ಹಾಕ್ಸೋದ್ರಿಂದ. ಸೊ ಕ್ಯಾರೆಟ್ನೂ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಬೀನ್ಸನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಕ್ಯಾಬೇಜು ತೊಗೋಬೋದು, ಬಟ್ ಕ್ಯಾಬೇಜ್ ಇರಲಿಲ್ಲ, ಹಾಗಾಗಿ ಯಾವ ತರಕಾರಿ ಇದೆಯೋ ಸೊ ಅದನ್ನೇ ಹಾಕಿಬಿಟ್ಟು ಬಿಸಿಬೇಳೆಬಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ಮು ಹೆಚ್ಕೊಂಡಾಯಿತು. ಅದೇ ರೀತಿ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನು ಚಿಕ್ಕ ಚಿಕ್ಕದಾಗಿ ಹೆಚ್ಚೆತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ಗೆ 1 ಲೋಟ ಸೋನಾ ಮಸೂರಿ ಅಕ್ಕಿ, ಅದೇ ಲೋಟದಲ್ಲಿ ಅರ್ಧ ಲೋಟ ತೊಗರಿಬೇಳೆ ಅಷ್ಟನ್ನು ಹಾಕಿ 3ರಿಂದ 4 ಸರಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿನ ಸೇರಿಸ್ತಾ ಹೋಗೋಣ. ಆಲೂಗೆಡ್ಡೆ, ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್, ಟೊಮೊಟೊ ಇಷ್ಟನ್ನು ಕುಕ್ಕರಿಗೆ ಸೇರಿಸಿ ಅಕ್ಕಿ ತೊಗೊಂಡಿರೋ ಗ್ಲಾಸಲ್ಲೇ 3 ಗ್ಲಾಸು ನೀರನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಬಟಾಣಿ ನೈಟೇ ನೆನೆಸಿಟ್ಟಿಟ್ಕೊಂಡಿದ್ದೆ, ಅವನ್ನ ಹಾಕ್ತಾಯಿದ್ದೀನಿ. 1 ಹಿಡಿ ಶೇಂಗಾ ಬೀಜ ಅಷ್ಟನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಬರೋದಕ್ಕೆ ಸ್ಟವ್ ಮುಚ್ಚಿ ಇಡೋಣ. ಅದು ವಿಷಲ್ ಬರೋಷ್ಟೊತ್ತಿಗೆ ನಾವು ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ ರೆಡಿ ಮಾಡ್ಕೊಳ್ಳೋಣ. 2 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಬಿಸಿಬೇಳೆಬಾತ್ಗೆ ರೆಡಿ ಇರುವಂತಹ MTR ಬಿಸಿಬೇಳೆಬಾತ್ ಪೌಡರ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಮನೇಲೂ ಸಹ ಮಾಡ್ಕೋಬೋದು. ಅದಕ್ಕೆ ಹುಣಸೆ ಹುಳಿ ಸೇರಿಸ್ತಾ ಇದ್ದೀನಿ. ಅಷ್ಟನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 2 ವಿಷಲ್ ಆಲ್ರೆಡಿ ಬಂದಾಗಿದೆ. ಈಗ ನಾವು ಒಗ್ಗರಣೆ ಹಾಕೊಂಡಿರುವಂತಹ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡೋಣ. ಮತ್ತು ಬಿಸಿಬೇಳೆಬಾತ್ ಪೌಡರ್ ಸೇರಿಸ್ತಾ ಇದ್ದೀವಿ. ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ನಾನು, ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ತಣ್ಣೀರು ಬೇಕು ಅಂದರೂ ಸೇರಿಸ್ಕೋಬೋದು. ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಆವಾಗವಾಗ ಈ ಥರ ಗೂರಾಡ್ತಾ ಇರ್ರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ತೆಳ್ಳಗೆ ಬೇಕು ಅನ್ನೋರು ನೀರಿನ ಪ್ರಮಾಣನ ಜಾಸ್ತಿ ಹಾಕ್ಕೊಳ್ಳಿ, ಇನ್ನೊಂದು ಗ್ಲಾಸಸ್ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಗೆ ಇರಲಿ ಅನ್ನೋರು ಇಷ್ಟು ಸಾಕಾಗುತ್ತೆ. ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಬಿಸಿಬೇಳೆಬಾತ್ ರೆಡಿ ಆಯಿತು.
ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರೆಸಿಪಿ ಮಾತ್ರ ಈಸಿಯಾಗಿದೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೆಲ್ದಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆಬಾತ್. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರದ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ ಬಿಸಿಬೇಳೆಬಾತು. ಮಕ್ಕಳಂದು ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಖಾರ ಇರಲೇಬೇಕು. ತುಂಬಾ ಚೆನ್ನಾಗಿ ಬಂದಿದೆ ಬಿಸಿಬೇಳೆಬಾತು. ಇದೇ ರೀತಿಯಾದ ಬ್ರೇಕ್ಫಾಸ್ಟ್ ರೆಸಿಪೀಸ್, ಲಂಚ್ ಬಾಕ್ಸ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ.